ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರುವಂತಹ ಪ್ರಿಯಾಂಕ್ ಖರ್ಗೆ ಇದೀಗ ಮೋಹನ್ ಭಾಗವತ್ಗೆ ಬಹಿರಂಗವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಒಟ್ಟು 8 ಅಂಶಗಳನ್ನು ಆಧರಿಸಿ ಪತ್ರವನ್ನು ಬರೆದಿರತಕ್ಕಂಥ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ದೇಶದ ಕಾನೂನಿಗೆ ಮಾದರಿಯಾಗಿ ಬದ್ಧವಾಗಿರಬೇಕು, ನೋಂದಣಿ ಮಾಡಿಕೊಳ್ಳುವುದು, ತನ್ನ ಆರ್ಥಿಕ ವ್ಯವಹಾರಗಳನ್ನು ಬಹಿರಂಗಪಡಿಸುವುದು, ದೇಣಿಗೆ ಕೊಡುಗೆ ಮತ್ತು ಆದಾಯದ ಮೂಲಗಳು ನೀಡಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಇನ್ನು ಪ್ರಿಯಾಂಕ್ ಪತ್ರಕ್ಕೆ ಪ್ರತಿಕ್ರಿಯಿಸುವಂತಹ ಅಗತ್ಯವೇ ಇಲ್ಲ, ನಾವು ಕದ್ದು ಮುಚ್ಚಿ ಯಾವುದನ್ನು ಕೂಡ ಮಾಡಲ್ಲ, ರಾಜಕೀಯದಲ್ಲಿ ಎಲ್ಲಾ ಗಿಮಿಕ್ ನಡೆಯುತ್ತವೆ ಅಂತ ಮೋಹನ್ ಭಾಗವತ್ ಪ್ರತಿಕ್ರಿಯೆ ಕೂಡ ನೀಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ, ನೋಡ್ಕೊಂಬರೋಣ. ಎಲ್ಲ ಚಟುವಟಿಕೆಗಳು ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು, ಅದು ನಾವೇ ಅರ್ಪಿಸ್ಕೊಂಡಿರ್ತಕ್ಕಂಥ ಸಂವಿಧಾನದ ಮೂಲಕ ಮಾಡಬೇಕಾಗಿದೆ. ಯಾವ್ದಾದ್ರು ಸಂಘಟನೆ ಸಾರ್ವಜನಿಕವಾಗಿ ಏನಾದ್ರೂ ಕಾರ್ಯಪ್ರವೃತ್ತರಾಗಬೇಕಾದ್ರೆ ಅವರು ಸಂಘಟನೆಯನ್ನ ನೋಂದಾಯಿಸಬೇಕಾಗುತ್ತೆ. ಸಂಘಟನೆಯನ್ನ ನೋಂದಾಯಿಸದೆ ಸಂಘಟನೆಯಲ್ಲಿ ಯಾವ ಸದಸ್ಯರು ಯಾರ್ಯಾರು ಗೊತ್ತಾಗೋದಿಲ್ಲ. ಆದ್ರಿಂದ ಒಂದು ರಿಜಿಸ್ಟರ್ಡ್ ಬಾಡಿ ಅಂತ ಏನ್ ಹೇಳ್ತೀವಿ, ನೋಂದಾಯಿತ ಸಂಘಟನೆಗಳಾದ್ರೆ ಅವ್ರಿಗೆ ಅಕೌಂಟಬಿಲಿಟಿ, ಯಾರು ಜವಾಬ್ದಾರರು, ಇವರ ಕಾರ್ಯಕ್ರಮಗಳಿದೆ ನೋಡಿ, ಅದು ಬಹಿರಂಗ ಪಡಿಸದೇನೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅವರ ಸದಸ್ಯರು ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಸದಸ್ಯರೇ ಅಲ್ಲ ಅಂತ ಹೇಳೋದು, ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋದು. ಈ ದೇಶದಲ್ಲಿ ಯಾವುದೇ ರೀತಿಯ ಅಧಿಕೃತವಾದ ಧರ್ಮ ಇಲ್ಲ. ಈ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತ ಮಹಾನ್ ರಾಷ್ಟ್ರ. ಆದ್ರಿಂದ ಅದಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸಗಳು ಈ ಸಂಘ ಪರಿವಾರದವರು ಮಾಡುವಾಗ ಅದಕ್ಕೆ ಕಾನೂನಾತ್ಮಕವಾಗಿ ಏನಾದ್ರು ಕ್ರಮ ತೆಗೆದುಕೊಳ್ಬೇಕಾದ್ರೆ ಗೃಹ ಸಚಿವರು ಯೋಚನೆ ಮಾಡ್ತಾರೆ. ಸರ್, ಆರ್ಎಸ್ಎಸ್ ನ ನೋಂದಣಿ ಮಾಡಿಸಬೇಕು ಅಂತಾನೆ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾದ್ರು ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಅದರಂತೆ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಕೂಡ ಆರ್ಎಸ್ಎಸ್ ಬಗ್ಗೆ ಕಿಡಿಕಾರ್ತಾ ಇರುವಂತದ್ದು. ಈಗ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಈ ಹರಿಪ್ರಸಾದ್ ಅವರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟುಕೊಂಡೇ ಮುನ್ನೆಲೆಗೆ ಬಂದು ನಿಂತುಕೊಂಡು ಒಂದಷ್ಟು ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ನಿಟ್ಟಲ್ಲಿರುವಂಥ ರಾಜಕಾರಣಿಗಳು. ಹಾಗಾಗಿ ಇವರ ಹೇಳಿಕೆಗಳಿಗೆ ಅದೆಷ್ಟು ಮಹತ್ವ ಸಿಗುತ್ತೆ, ಇವರ ಮನವಿ ಪತ್ರಕ್ಕೋ ಅಥವಾ ಇವರ ಪತ್ರಕ್ಕೆ ಎಷ್ಟು ಮಹತ್ವ ಸಿಗುತ್ತೆ ಅನ್ನುವಂಥದ್ದು ಆಮೇಲೆ ನೋಡುವಂಥದ್ದು. ಆದರೆ ಮೊದಲಿಗೆ ಅವರು RSSನ ನೋಂದಣಿಯನ್ನು ಮಾಡಿಕೊಳ್ಳಿ ಅನ್ನುವಂಥದ್ರಿಂದ ಶುರು ಮಾಡಿದ್ರೆ, ಇದು ಒಂದು ಜನಸಮೂಹ ಸ್ವಯಂ ಸೇವಕರ ತಂಡ ಅಂತ ಹೇಳಿ ಸೇರ್ಕೊಂಡಿರೋದ್ರಿಂದ ಇದಕ್ಕೆ ಯಾವುದೇ ನೋಂದಣಿಯ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೋರ್ಟ್ ಮೂಲಕ ಹೇಳಿಕೆ ಆಗಿ ಹೋಗಿದೆ. ಈಗ ಇವರು ಅದನ್ನೇನೋ ಕೇಳ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಆದಮೇಲೆ ಇವರು ಬಂದು ಕೋಟೆ ಬಾಗಿಲು ಹಾಕೊಂಡಂಗಿದೆ ಅನ್ನುವಂಥದ್ದು ಕಾಣಿಸುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು ನೋಂದಣಿ ಕೇಳಿದ ತಕ್ಷಣಕ್ಕೆ ಒಂದು ಸಮೂಹ ಬಂದ್ಬಿಟ್ಟು ಇವ್ರಿಗೆ ಉತ್ತರ ಕೊಡಬೇಕು ಅನ್ನುವಂಥದ್ದು ಏನಿಲ್ಲ. ಸಮೂಹ ಅದು ಸ್ವಯಂ ಸೇವೆ ಮಾಡೋದಕ್ಕೋಸ್ಕರ ಒಂದು ಸಂಘವನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಇದು ಸಂಘಟನೆ ಅಲ್ಲ, ಇದು ಒಂದು ಸ್ವಯಂ ಸೇವಕರ ಒಂದು ಸಮೂಹ, ಗುಂಪು ಅಂತ ಹೇಳ್ಬೋದು. ಆ ಗುಂಪು ನೋಂದಣಿ ಪಟ್ಟಿಯನ್ನು ಇಟ್ಟುಕೊಂಡಿಲ್ಲ, ಯಾವುದೇ ಮೆಂಬರ್ಶಿಪ್ಪನ್ನು ತಿಂಗಳ ಮಾಡ್ತಾ ಇಲ್ಲ. ನೋಂದಣಿ ಪಟ್ಟಿ ಇಲ್ಲದೆ ಇರುವ ಕಾರಣಕ್ಕೆ ಇವರು ನೋಂದಣಿ ಮಾಡುವ ಅವಶ್ಯಕತೆಯೇ ಇಲ್ಲ. ಮೆಂಬರ್ಶಿಪ್ಪೇ ಇಲ್ಲ ಇವ್ರ ಹತ್ರ. ಮೆಂಬರ್ಶಿಪ್ಪನ್ನೇನೋ ಹಣಕ್ಕೋಸ್ಕರನೋ ಅಥವಾ ಪಟ್ಟಿಗೋಸ್ಕರನೋ ಮಾಡಿಕೊಂಡು ಮೆಂಬರ್ಶಿಪ್ ಪಟ್ಟಿಯನ್ನು ಮಾಡ್ಕೊಂಡಿದ್ರೆ, ಸದಸ್ಯರ ಪಟ್ಟಿ ಅಂತ ಹೇಳ್ತೀವಿ, ಸದಸ್ಯರ ಪಟ್ಟಿಯನ್ನೇನಾದರೂ ಮಾಡ್ಕೊಂಡಿದ್ರೆ ಅಲ್ಲಿ ಶುರುವಾಗೋದು. ಆಮೇಲೆ ಕಾನೂನು ಅಡಿಯಲ್ಲಿ ಧಾರ್ಮಿಕ ವಿಚಾರಕ್ಕೆ ಮತ್ತು ಈ ಲೋಕೋಪಕಾರಿ ವಿಚಾರಕ್ಕೋಸ್ಕರ ನೀವು ಒಂದು ಸಮೂಹವಾಗಿ ನೀವೇನಾದರೂ ಸೇವೆ ಮಾಡೋದಕ್ಕೋಸ್ಕರ ದಾನವನ್ನು ತಗೊಂಡ್ರೆ ಅದು ಸದ್ಬಳಕೆಯಾದಲ್ಲಿ ಯಾವುದೇ ರೀತಿಯ ಕಾನೂನು ಅಡಿಯಲ್ಲಿ ಯಾವುದೇ ಚೌಕಟ್ಟಿಲ್ಲ. ಅದಕ್ಕೆ ನೀವು ಒಂದು ಧಾರ್ಮಿಕ ನಂಬಿಕೆಯಡಿ ಮತ್ತು ಲೋಕೋಪಕಾರಿ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಹಣವನ್ನು ತಗೊಂಡು ನಿಮ್ಮ ಖಾಸಗಿ ಬಳಕೆಗೆ ವಸತಿ ಸಮುಚ್ಚಯನೋ ಇನ್ನೊಂದೋ ಮತ್ತೊಂದೋ ಮಾಡಿಕೊಂಡು ಅಥವಾ ಬಾಡಿಗೆ ರೂಪದಲ್ಲೋ ಅಥವಾ ಇನ್ನೊಂದು ಯಾವುದೋ ಕಟ್ಟಡ ರೂಪದಲ್ಲೋ ತಗೊಂಡು ಅಥವಾ ಬೇರೆ ಯಾವುದೋ ಖಾಸಗಿ ವೆಚ್ಚಕ್ಕೆ ಬಳಸ್ಕೊಂಡಿದ್ದರಲ್ಲಿ ಕಾನೂನು ಅಡಿಯಲ್ಲಿ ಅದು ಅಪರಾಧ ಆಗುತ್ತೆ. ಆವಾಗ ನಿಮಗೆ ಎಲ್ಲವೂ ನೋಂದಣಿ, ಇನ್ನೊಂದು ಪ್ರಕ್ರಿಯೆ, ಮತ್ತೊಂದೆಲ್ಲ ಬರ್ತಾ ಹೋಗುತ್ತೆ. ಆದರೆ ಇದನ್ನು ಯಾವುದೂ ಕೂಡ ಮಾಡಿದೆ ಅನ್ನೋದಕ್ಕೆ RSSನ ಹಿನ್ನೆಲೆಗಳು ಹೇಳ್ತಾ ಇಲ್ಲ. ಇವರಿಗೆ RSS ಅನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಏನು ಬರುತ್ತಲ್ಲ, ಅಲ್ಲಿ ಮಾತ್ರ ಇವರನ್ನು ಚಿಂತೆಗೆ ದೂಡ್ತಾ ಇರುವಂಥದ್ದು. ಅವಶ್ಯಕತೆ ಇಲ್ಲ. ಇವರು ಈಗಾಗಲೇ ಬಂದು ಕೂತ್ಕೊಂಡಿರೋದ್ರಿಂದ ಯಾವುದಕ್ಕೆ ಗೃಹ ಮಂತ್ರಿಗಳಾಗಿ ಆ ಇಲಾಖೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ನೂ ಸಮಯ ಬೇಕು ಇವರಿಗೆ ಅಂತ. ಈಗಲೇ ಇವರು ಯಾವುದೋ ಹುತ್ತಕ್ಕೆ ಕೈ ಹಾಕುವಂಥ ಪ್ರಯತ್ನ ಮಾಡಬಾರ್ದಾಗಿತ್ತು. ಇರೋ 2 ವರ್ಷ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ತನ್ನ ಚೌಕಟ್ಟಲ್ಲಿ, ತನ್ನ ಅಳತೆಯಲ್ಲಿ ಏನೇನು ಮಾಡಬೇಕು ಅಷ್ಟನ್ನೇ ಮಾಡಬೇಕು ಇವರು. ಸದ್ಯಕ್ಕೆ ಈ ಪ್ರಶ್ನೆ ಅನಗತ್ಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಸಮುದಾಯವನ್ನು ಎದುರಾಕುವಂಥ ಪ್ರಯತ್ನ ಮಾಡ್ಕೋಬಾರ್ದು. ಸ್ವತಃ ಗೃಹ ಮಂತ್ರಿಯಾಗಿ ಇವರು ಇಷ್ಟು ದಿನ ಇದ್ದಿದ್ದೇ ಬೇರೆ, ಈಗಿರುವ ಇಲಾಖೆಯೇ ಬೇರೆ. ಹರಿಪ್ರಸಾದ್ ಅವರು ಇಡೀ ಒಂದು ರಾಜ್ಯದ
ಒಂದು ನ್ಯಾಷನಲೈಸ್ಡ್ ಪಾರ್ಟಿಯ ಒಂದು ಪಕ್ಷದ ಅಧ್ಯಕ್ಷ ಇವರು. ಇನ್ನೊಬ್ಬಾತ ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿ, ರಾಜ್ಯದ ಗೃಹ ಮಂತ್ರಿಯಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ವ್ಯಕ್ತಿಯೇ ಸಾಮೂಹಿಕವಾಗಿ ಈ ರೀತಿ ಒಂದು ಸಮೂಹದ ಸಂಘಟನೆಯನ್ನು, ಒಂದು ಸಮುದಾಯಕ್ಕೆ ಧಕ್ಕೆಯಾಗುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂತಂದರೆ ಇವರು ಗೃಹ ಮಂತ್ರಿ ಆಗೋದಕ್ಕೆ ಅಯೋಗ್ಯ ಅಂತ ಲೆಕ್ಕ. ಇವರು ಅಯೋಗ್ಯ ಅಂತಲೇ ಲೆಕ್ಕ. RSS ಬಂದು ಇವ್ರಿಗೆ ಉತ್ತರ ಕೊಡಬೇಕಾದ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ, ಮತ್ತು ಇವರು ಆ ಮಟ್ಟಕ್ಕೆ ಇಲ್ಲವೇ ಇಲ್ಲ. ದೇಶ ಸೇವೆಯ ವಿಚಾರದಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಬಂದಿತ್ತೆ ವಿನಃ ಯಾರದ್ದೋ ಹೇಳಿಕೆಗೆ ಇವರು ಪ್ರತಿಕ್ರಿಯೆ ಕೊಟ್ಟಿರೋದು ಇವತ್ತಿಗೂ ಇತಿಹಾಸ ಇಲ್ಲ. RSS ಬಂದಿಲ್ಲ, RSS ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, RSS ಬಂದು ಹೇಳಿದ ಇತಿಹಾಸನೇ ಇಲ್ಲ ಅಂತ. ಆಮೇಲೆ ಅದು ಒಂದು ಸಮೂಹ, ನೀವೊಬ್ಬ ವ್ಯಕ್ತಿ ಅಷ್ಟೇ. ಒಂದು ಸಮೂಹ ವ್ಯಕ್ತಿಯಾಗಿ ಎದುರುಗಡೆ ಬಂದು ನಿಂತ್ಕೊಂಡು ಕೊಡುವಂಥದ್ದು ಉತ್ತರ ಕೊಡಬೇಕಾದ ಅವಶ್ಯಕತೆ ಅನಿವಾರ್ಯತೆ ಬೀಳೋದು ಇಲ್ಲ, ಬೀಳಬಾರದು. ಒಂದು ಸಂಘ ಒಂದು ಪ್ರತಿಪಾದನೆಯನ್ನು ಇಟ್ಟುಕೊಂಡು ಮುನ್ನುಗ್ಗುತ್ತಾ ಇರುವಂಥ ಸಂಘ, ದೇಶ ಎಲ್ಲಿ ತೊಂದರೆಗೊಳಗಾದಾಗ ಒಂದು ಸಮೂಹ ಏನೇನು ಸೇವಾ ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡಿಕೊಂಡು ಬಂದಿದ್ದಕ್ಕೋಸ್ಕರ ಈಗಿಂದಲ್ಲ, ಬ್ರಿಟಿಷ್ ಕಾಲದಿಂದನೂ ಇವತ್ತಿಗೂ ಚಾಲ್ತಿಯಲ್ಲಿರುವಂಥ ಸಂಘ ಅದು. ಧಾರ್ಮಿಕ ನಂಬಿಕೆಯ ಅಡಿ ನಮ್ಮ ಧಾರ್ಮಿಕತೆಗೆ ಎಲ್ಲಿ ಧಕ್ಕೆ ಬರುತ್ತೋ ಅಲ್ಲಿ ಒಂದು ಸಂಘ ಏನಾದರೂ ಬಂದು ನಿಂತ್ಕೊಳ್ಳುತ್ತೆ ಅಂತಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬಂದು ನಿಂತ್ಕೊಳ್ಳುವಂಥ ಸಂಘ, ಈಗಾಗಲೇ ಒಂದಷ್ಟು ಸಾಕ್ಷಿಗಳು ಕೊಟ್ಟಿರುವಂಥ ಸಂಘ ಅದು. ನೀವು ಈಗ ಬಂದು ನೋಂದಣಿ ಕೇಳ್ತಾ ಇದ್ದೀರಿ ಅಂತಂದರೆ ಆ ನೋಂದಣಿ ಆಗಬೇಕಾಗಿರುವಂಥ ಸಂಸ್ಥೆಯೋ ಅಥವಾ ಸಮೂಹದ ಅಡಿಯಲ್ಲಿ ಆಗಿದ್ದಾದರೂ ಏನು, ನೀವು ಕೇಳ್ತಾ ಇರೋದಕ್ಕೆ ಏನು ಕಾರಣ, ಇವತ್ತಿಗೆ ಪ್ರಸ್ತುತಕ್ಕೆ ನೀವು ನೋಂದಣಿಯ ಅವಶ್ಯಕತೆ ಏನಿದೆ ಅಂತ ನೀವು ಮಾಡಬೇಕಾಗಿರೋದೇ 150 ಕೆಲಸಗಳಿದ್ದಾವೆ. ಈ ಮುಖ್ಯಮಂತ್ರಿ ಜಗಳ, ಇನ್ನೊಂದು ಕಾಲಡಿ ಕಿತ್ತಾಟಗಳನ್ನೆಲ್ಲ ಮಾಡಿಕೊಂಡು ಈಗ ತಾನೇ ಬಂದು ಆಡಳಿತದ ಚುಕ್ಕಾಣಿ ಹಿಡಿದು ಒಂದು ಸರಿದಾರಿ ಹೋಗ್ತೀವಿ ಅನ್ನುವಂಥ ಭರವಸೆ ಕೊಟ್ಟ ದಿನಗಳಲ್ಲಿ ಇಡೀ ಒಂದು ಸಮುದಾಯಕ್ಕೆ ಧಕ್ಕೆ ಬರುವಂತಹ ಈ ಸ್ಟೇಟ್ಮೆಂಟ್ಗಳು, ನೀವು ಗೃಹ ಮಂತ್ರಿಗಳಿರಬೇಕಾಗಿರುವಂಥ ಕಾಲಘಟ್ಟಕ್ಕೆ ಇದು ಅವಶ್ಯಕತೆ ಅಲ್ಲ ಅನ್ನುವಂಥದ್ದು ಅಟ್ಲೀಸ್ಟ್ ಇವರು ಈ ಇಡೀ ಸರ್ಕಾರ ಕೂತ್ಕೊಂಡು ಇವ್ರನ್ನ ಚಿಂತನೆಗೆ ಹಚ್ಚಬೇಕೀಗ. ಅರೆ, ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ, ಬರೀ RSSನ್ನು ದೂಷಣೆ ಮಾಡೋದಕ್ಕೋಸ್ಕರ ಗೃಹ ಮಂತ್ರಿಯನ್ನಾಗಿ ಕೂರಿಸಿದ್ದಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ, ಮುಖ್ಯಮಂತ್ರಿಗಳ ಆದಿಯಾಗಿ ಇವ್ರನ್ನ ಒಂದ್ಸರಿ ಕೂತ್ಕೊಂಡು ಪರೀಕ್ಷೆಗಳು ಪಡಿಸ್ಬೇಕು, ಇವ್ರನ್ನ ಹೇಳಬೇಕು. ಇವರಿಗೆ ನೀವು ಮಾಡಬೇಕಾಗಿರೋ ಕರ್ತವ್ಯ ಬೇರೆ ಇದೆಯಪ್ಪ, ನೋಂದಣಿ ಮಾಡೋದಕ್ಕೆ ಬೇರೆ ಬೇರೆ ಇದೆ. ನ್ಯಾಷನಲೈಸ್ಡ್ ಪಾರ್ಟಿ ಅದು, ಸಂಘ ಅದು, ಸಂಸ್ಥೆ ಅದು. ಅದಕ್ಕೆ ಒಂದು ರೀತಿಯಲ್ಲಿ ಬರೋಣ. ಕೇಂದ್ರ ಮಟ್ಟದಲ್ಲಿ ಸರ್ಕಾರ ಆದಾಗ ಬೇಕಾದ್ರೆ ಒಂದು ಸರಿ ಚಿಂತನೆಗೆ ಹಾಕ್ಕೊಳ್ಳಿ, ನೀವು ಅದನ್ನು ಯೋಚನೆ ಮಾಡ್ಕೊಳ್ಳಿ. ಈಗ ನಿಮಗೆ ಅನಿವಾರ್ಯ ಅಲ್ಲ, ಅವಶ್ಯಕತೆಯೂ ಅಲ್ಲ. ಹಾಗಾಗಿ ಬೇರೆ ಕೆಲಸ ಮಾಡಿಬಿಡ್ರಿ, ಈ ಕೆಲಸ ಬಿಟ್ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡಿ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.